ನಮಸ್ಕಾರ. ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿಗೆ ಸರ್ಕಾರದ ಆದ್ಯತೆ, ಕುಡಿಯುವ ನೀರು, ಮೂಲಸೌಕರ್ಯ ವೃದ್ಧಿಗೆ ಹೆಚ್ಚಿನ ಅನುದಾನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಲಸಿಕೆ 3ನೇ ಹಂತದ ಪ್ರಯೋಗ ಪ್ರಗತಿ, ಮಾರ್ಚ್ ಏಪ್ರಿಲ್ ವೇಳೆಗೆ ಲಭ್ಯ ಸಾಧ್ಯತೆ, ಡಾ ಕೆ ಸುಧಾಕರ್ ವಿಶ್ವಾಸ. ಆಯುರ್ವೇದ ವೈದ್ಯಕೀಯ ಪದ್ಧತಿಗೆ ಉತ್ತೇಜನ, ದೇಶದಲ್ಲಿ 12,000ಕ್ಕೂ ಅಧಿಕ ಆಯುಷ್ ಯೋಗಕ್ಷೇಮ ಕೇಂದ್ರಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ, ಭಾರತ ಪಡೆಗಳಿಂದ ತಕ್ಕ ಪ್ರತ್ಯುತ್ತರ, ನೆರೆ ರಾಷ್ಟ್ರದ 6 ಸೈನಿಕರು ಹತ. ವಾರ್ತೆಗಳ ವಿವರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ಮಿಸಲಾಗಿರುವ ಮಾದರಿ ಪಾರಂಪರಿಕ ಗ್ರಾಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಲೋಕಾರ್ಪಣೆ ಮಾಡಿದರು. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ಶಾಸಕ ಕೃಷ್ಣ ಬೈರೇಗೌಡ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ, ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತೀಕ್ ಮತ್ತಿತರರು ಉಪಸ್ಥಿತರಿದ್ದರು. ಮಾದರಿ ಪಾರಂಪರಿಕ ಗ್ರಾಮದ ಕಲಾಕೃತಿಗಳನ್ನು ಅತಿಥಿಗಳು ವೀಕ್ಷಿಸಿದರು. ಸ್ವಾವಲಂಬಿ ಗ್ರಾಮೀಣ ಭಾರತದ ಎಲ್ಲಾ ಆಯಾಮಗಳನ್ನು ಮಾದರಿ ಪಾರಂಪರಿಕ ಗ್ರಾಮದಲ್ಲಿ ಚಿತ್ರೀಕರಿಸಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಕಲೆ, ಸಂಸ್ಕೃತಿ, ವಾಸ್ತು, ಭಾಷೆ, ಜನಪದ ಇತ್ಯಾದಿಗಳನ್ನು ಒಂದೆಡೆ ನೋಡಲು ಲಭ್ಯವಾಗುವಂತೆ ರೂಪಿಸಿರುವ ಪರಿಕಲ್ಪನೆ ವಿಶೇಷವಾಗಿದೆ. ರಾಜ್ಯದ ಪಾರಂಪರಿಕ ಗ್ರಾಮೀಣ ಸಂಸ್ಕೃತಿಯನ್ನು ಅರಿಯಲು ಇದು ಪೂರಕವಾಗಿದ್ದು, ಜನಪದ ಪ್ರಕಾರಗಳು, ಮಾದರಿಗಳ ಅನಾವರಣ, ಮಹಾತ್ಮ ಗಾಂಧೀಜಿಯವರ ಆಲೋಚನೆಯಂತೆ ದೇಶದ ಭವಿಷ್ಯ ಗ್ರಾಮಗಳಲ್ಲಿ ಅಡಗಿದೆ ಎಂಬ ತತ್ವವನ್ನು ಇಲ್ಲಿನ ಕಲಾಕೃತಿಗಳು ಸಾರಿ ಹೇಳುತ್ತಿವೆ. ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದ ಉನ್ನತಿಗೆ ಪರಿಣಾಮಕಾರಿ ಸಾಧನವಾಗಿದೆ. ಗ್ರಾಮಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯಿಂದ ದೇಶ ಮುನ್ನಡೆಯ ಪಥದಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಯುವಜನರಿಗೆ ಗ್ರಾಮೀಣ ಪರಂಪರೆಯನ್ನು ಪರಿಚಯಿಸುವ ಕೆಲಸ ಆಗಬೇಕು. ಗ್ರಾಮೀಣ ಜೀವನ ಶೈಲಿ ಅರಿವು ಎಲ್ಲರಿಗೂ ಅಗತ್ಯ ಎಂದರು. ಸರ್ಕಾರ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗೆ 1,012 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಜಲ್ ಜೀವನ್ ಮಿಷನ್ ನಡಿ ಮನೆ ಮನೆಗೆ ಗಂಗೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ 360 ಕೋಟಿ ವೆಚ್ಚದಲ್ಲಿ 6,000ಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಕೋವಿಡ್-19 ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯಿತಿಗಳು ನಿರ್ಣಾಯಕ ಪಾತ್ರ ವಹಿಸಿರುವುದು ಶ್ಲಾಘನೀಯ ಎಂದರು. ಆರ್ಥಿಕ ವರ್ಷದಲ್ಲಿ ಇವರಿಗೆ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗೆ 1,012 ಕೋಟಿ ರು ವೆಚ್ಚ ಮಾಡಲಾಗಿದೆ. ಭಾರತ ಸರ್ಕಾರದ ಜಲಜೀವನ್ ಮಿಷನ್ ಕಾರ್ಯಕ್ರಮದ ಮನೆ ಮನೆಗೆ ಗಂಗೆ ಯೋಜನೆಯಡಿ 1 ಲಕ್ಷಕ್ಕೂ ಹೆಚ್ಚು ಮನೆಗೆ ನಲ್ಲಿ ನೀರಿನ ಸಂಪರ್ಕಗೊಳಿಸಲಾಗಿದ್ದು, 8 ಬಹುಗ್ರಾಮ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ 363 ಕೋಟಿ ವೆಚ್ಚದಲ್ಲಿ 6,468 ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ 15 ಹಣಕಾಸು ಆಯೋಗದಡಿ 1,608 ಕೋಟಿ ರು ಹಾಗೂ 390 ಕೋಟಿಗಳ ಅಭಿವೃದ್ಧಿ ಅನುದಾನದಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಕೋವಿಡ್-19 ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆ ಶ್ಲಾಘನೀಯ. ಕೋವಿಡ್ ಸಂಕಷ್ಟದ ನಡುವೆಯೂ ದೇಶದ ಆರ್ಥಿಕತೆ ಪುನಶ್ಚೇತನಗೊಳ್ಳುತ್ತಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ಇಂದು ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಜಿಎಸ್ಟಿ ಸಂಗ್ರಹದಲ್ಲಿ ಗಣನೀಯ ಏರಿಕೆಯಾಗಿದ್ದು, ವಿದ್ಯುತ್ ಉತ್ಪಾದನೆ ದ್ವಿಗುಣಗೊಂಡಿದೆ. ಕಳೆದ 3-4 ತಿಂಗಳಿನಲ್ಲಿ ದೇಶದ ಆಟೋಮೊಬೈಲ್, ಔದ್ಯೋಗಿಕ ಕ್ಷೇತ್ರಗಳು ಸುಧಾರಣೆಯತ್ತ ಸಾಗುತ್ತಿರುವುದು ಪ್ರಗತಿಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ಯಶಸ್ವಿಯಾಗಿಲ್ಲ ಎಂಬ ಮಾತುಗಳು ಹಲವೆಡೆ ಕೇಳಿಬಂದಿದ್ದವು. ಆದರೆ ಬಿಹಾರ ಚುನಾವಣೆ ಹಾಗೂ ವಿವಿಧ ರಾಜ್ಯಗಳ ಉಪಚುನಾವಣೆಗಳಲ್ಲಿ ಜನತೆ ಈ ವಾದವನ್ನು ಅಲ್ಲಗೆಳೆದಿದ್ದಾರೆ ಎಂದು ಅವರು ಹೇಳಿದರು. ಈಗ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಆಟೋಮೊಬೈಲ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಇದು ಕಳೆದ ವರ್ಷದಕ್ಕಿಂತ ಈಗಾಗಲೇ ಜಾಸ್ತಿ ಆಗಿದೆ. ಫಾರಿನ್ ಇನ್ವೆಸ್ಟ್ಮೆಂಟು $35 ಬಿಲಿಯನ್, $135 ಬಿಲಿಯನ್ ಇವತ್ತು ಭಾರತದಲ್ಲಿ ಹರಿದು ಬಂದಿದೆ. ಇದೆಲ್ಲ ಸಂಗತಿಗಳೇನು ಅಂತಂದರೆ ಭಾರತದ ಆರ್ಥಿಕತೆ ಪುನಶ್ಚೇತನಗೊಳ್ತಾ ಇದೆ. ಜನರ ಜೀವಕ್ಕೆ ಬೆಲೆಯನ್ನು ಕೊಟ್ಟು 3-4 ತಿಂಗಳು ಕೋವಿಡ್ ಕಾರಣದಿಂದ
ಹಿಂದುಳಿದಿತ್ತು, ಅದನ್ನೇ ಟೀಕೆ ಮಾಡ್ತಾ ಇದ್ರು. ಇವತ್ತು ಸಂಪೂರ್ಣವಾಗಿ ಆರ್ಥಿಕತೆಯೂ ಚೇತರಿಸಿಕೊಳ್ತಾ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ. ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ಕುರಿತು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಆಡಳಿತ ಮಂಡಳಿ ಹಾಗೂ ಪೋಷಕರ ಸಮಗ್ರ ಅಭಿಪ್ರಾಯ ಸಂಗ್ರಹಿಸಿ ನಂತರ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿಂದು ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಶಿಕ್ಷಣ ತಜ್ಞರೊಂದಿಗೆ ಈ ವಿಚಾರ ಚರ್ಚಿಸಿ ಮುಖ್ಯಮಂತ್ರಿಗಳಿಗೆ ಅಗತ್ಯ ಮಾಹಿತಿ ರವಾನಿಸಲಾಗುವುದು. ಬಳಿಕ ಸೂಕ್ತ ತೀರ್ಮಾನ ಹೊರಬೀಳುವ ನಿರೀಕ್ಷೆ ಇದೆ ಎಂದ ಅವರು, ರಾಜ್ಯದ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಪಡಿತರವನ್ನು ಮನೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಸರ್ಕಾರ ಶೀಘ್ರ ಅನುಷ್ಠಾನಗೊಳಿಸಲಿದೆ ಎಂದರು. ಪಡಿತರ ವಿತರಣೆ ಕೊಂಚ ತಡವಾಗಿದ್ದು, ಮೊದಲ ಹಂತದಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗಿನ ಹಾಗೂ ಎರಡನೇ ಹಂತದಲ್ಲಿ ನವೆಂಬರ್ನಿಂದ ಮಾರ್ಚ್ವರೆಗಿನ ಪಡಿತರ ಪದಾರ್ಥಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಇದನ್ನೆಲ್ಲ ಕ್ರೋಢೀಕರಿಸಿ ನಾವು ಬಹುಶಃ ಮಂಗಳವಾರದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಪಡೆದು ನಾವು ಮುಂದಿನ ಹೆಜ್ಜೆ ಇಡ್ತೀವಿ. 2 ಹಂತದಲ್ಲಿ ಅದನ್ನ ನಾವು ತಲುಪಿಸ್ತೀವಿ. ಮೊದಲನೇ ಹಂತದಲ್ಲಿ ಸುಮಾರು ಜೂನ್ನಿಂದ ನಾವೇನು ಆಗಸ್ಟ್ ವರೆಗೂ ಕೊಡಬೇಕಾಗಿತ್ತು, ಅದನ್ನ ನಾವು ತಲುಪಿಸ್ತೀವಿ. ಸೊ ಯಾವುದೇ ಮಗು ಇದರಿಂದ ವಂಚಿತ ಆಗಬಾರ್ದು, ಅದಕ್ಕೋಸ್ಕರ ಒಂದು ಬಹಳ ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳ ಮನೆಗೆ ಈ ಆಹಾರ ಧಾನ್ಯನ ನಾವು ತಲುಪಿಸ್ತೀವಿ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಶಾಸಕರಾದ ತಿಪ್ಪಾರೆಡ್ಡಿ, ಟಿ ರಘುಮೂರ್ತಿ, ಪೂರ್ಣಿಮಾ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ಜಿಲ್ಲೆಯ ಖನಿಜ ಬಳಿಕ ಡಾ ಕೆ ಸುಧಾಕರ್ ಚಿತ್ರದುರ್ಗದಲ್ಲಿ ವೈದ್ಯಕೀಯ ಕಾಲೇಜಿನ ಜೊತೆಗೆ ಅರೆ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಸರ್ಕಾರದಿಂದ ಅಗತ್ಯ ಅನುದಾನ ಮಂಜೂರಾಗಿದ್ದು 30 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ 50 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿಗೆ ಅನುಮೋದನೆ ದೊರೆತಿದೆ ಎಂದರು. ಕೊರೋನಾ ಸೋಂಕು ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದ್ದು, ಯಶಸ್ಸಿನ ಬಗ್ಗೆ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಗಳು ಆಶಾದಾಯಕ ಸ್ಪಷ್ಟನೆ ನೀಡಿದ್ದು, ಬರುವ ಮಾರ್ಚ್ ಏಪ್ರಿಲ್ನಲ್ಲಿ ಲಸಿಕೆ ಲಭ್ಯವಾಗುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬೇಕಾದಂತ ಎಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್ ಮತ್ತು ನರ್ಸಿಂಗ್ ಕಾಲೇಜು ಎಲ್ಲವೂ ಕೂಡ ಒಂದೇ ಸಲಿ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕೂಡ ನಾವು ಕಾಯಕಲ್ಪವನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಏನು ಬರದ ನಾಡು ಅಂತ ಹೇಳ್ತೇವೆ, ಇವತ್ತು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅನ್ನೋದೇ ನಮ್ಮ ರಾಜ್ಯ ಸರ್ಕಾರದ ನಿಲುವಾಗಿದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನಿಲುವಾಗಿದೆ. ಪ್ರತಿ ತಿಂಗಳು ಒಂದು ದಿನ ರೈತರ ಜೊತೆಗಿದ್ದು ಕೃಷಿ ಚಟುವಟಿಕೆಗಳಲ್ಲಿ ಸ್ವತಃ ಭಾಗಿಯಾಗಿ ಅವರ ಸಮಸ್ಯೆ ಹಾಗೂ ಬೇಡಿಕೆಗಳನ್ನು ಆಲಿಸಲು ರೈತರೊಂದಿಗೆ ಒಂದು ದಿನ ಎಂಬ ವಿನೂತನ ಕಾರ್ಯಕ್ರಮವನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ನಾಳೆಯಿಂದ ಆರಂಭಿಸಲಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ನಾಳೆ ಮೊದಲ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತಿದ್ದು, ಬಳಿಕ ಪ್ರತಿ ತಿಂಗಳು ಆಯ್ದ ಜಿಲ್ಲೆಯೊಂದರಲ್ಲಿ ಈ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿರುವ ಅವರು, ರೈತರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಸ್ಪಂದಿಸುವ ಹಾಗೂ ಸ್ಥಳದಲ್ಲೇ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಸಂಬಂಧಪಟ್ಟ ಜಿಲ್ಲೆಯ ಕೃಷಿ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಪರಿಹಾರ ಒದಗಿಸುವ ಗುರಿ ಹೊಂದಲಾಗಿದೆ. ಕಬ್ಬು ಮತ್ತು ಭತ್ತಕ್ಕೆ ನೀರನ್ನು ಹೆಚ್ಚಾಗಿ ಬಳಸಿ ಕೃಷಿ ಮಾಡುತ್ತಿರುವುದನ್ನು ಗಮನಿಸಿ ಇದಕ್ಕೆ ಪರಿಹಾರವಾಗಿ ಆಧುನಿಕ ರೀತಿಯಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವಂತೆ ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ ಎಂದರು. ಅದೇ ರೀತಿ ಹೆಚ್ಚಿನ ಕ್ಷೇತ್ರದಲ್ಲಿ ಸಿರಿಧಾನ್ಯಗಳು, ಸಾವಯವ ಕೃಷಿ, ಕೃಷಿ ಉಪಕಸುಬುಗಳಾದ ಹೈನುಗಾರಿಕೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆಗಳಿಗೆ ಉತ್ತೇಜನ ನೀಡಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಮಾರ್ಗದರ್ಶನ ನೀಡುವುದು ಈ ಕಾರ್ಯಕ್ರಮದ ಭಾಗವಾಗಿದೆ.
ರೈತರ ಆದಾಯವನ್ನು ಹೆಚ್ಚಿಸಲು ಅಗತ್ಯ ಅರಿವು ಮೂಡಿಸಲು ರೈತರ ಮನೋಬಲವನ್ನು ವೃದ್ಧಿಸಿ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಲು ವ್ಯವಸ್ಥಿತ ಯೋಜನೆಯನ್ನು ರೂಪಿಸುವುದು ಪ್ರಮುಖ ಆದ್ಯತೆಯಾಗಿದೆ ಎಂದು ಅವರು ವಿವರಿಸಿದರು. ಬೆಳೆಗಳು, ಅಲ್ಲಿಯ ವಾತಾವರಣ, ಯಾವ ರೀತಿ ಅಲ್ಲಿ ಕೃಷಿಯನ್ನು ಪ್ರೋತ್ಸಾಹ ಮಾಡಬೇಕು ಮತ್ತು ಅದಕ್ಕಿಂತ ಹೆಚ್ಚಾಗಿ ರೈತರು ಇವತ್ತೇನು ಹಳೆಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಪ್ರಾಫಿಟ್ ಸಿಗದೇ ಇದ್ದಾಗ ಆತ್ಮಹತ್ಯೆಯನ್ನು ಏನು ಮಾಡ್ಕೊಳ್ತಾರೆ, ಆತ್ಮಹತ್ಯೆಗಳನ್ನು ತಪ್ಪಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಯುವಕರನ್ನು ಹೆಚ್ಚು ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂಥ ಯೋಜನೆಗೆ ನಾನೇ ಖುದ್ದು ನಾಳೆಯಿಂದ ಪ್ರತಿ ಜಿಲ್ಲೆ ಒಂದೊಂದು ತಾಲೂಕಲ್ಲಿ ಒಂದು ಗ್ರಾಮಗಳು ಮುಂದಿನ ತಿಂಗಳಿಂದ 2 ರಿಂದ 3 ಜಿಲ್ಲೆಗಳಲ್ಲಿ ಮಾಡೋದ್ರ ಮೂಲಕ ಒಂದು ಹೊಸ ಆಯಾಮವನ್ನು ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ಧನ್ವಂತರಿ ಜಯಂತಿ ಹಾಗೂ 5ನೇ ಆಯುರ್ವೇದ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದ ರಾಷ್ಟೀಯ ಮನ್ನಣೆಯ ಆಯುರ್ವೇದ ಬೋಧನಾ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಜೈಪುರದ ರಾಷ್ಟೀಯ ಸ್ವಾಯತ್ತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಆಯುರ್ವೇದ ಸಂಸ್ಥೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ನಂತರ ಅವರು ಆರೋಗ್ಯವಂತ ವ್ಯಕ್ತಿಯನ್ನು ಆರೋಗ್ಯವಂತವಾಗಿಡುವುದು ಮತ್ತು ರೋಗಿಯ ರೋಗ ಗುಣಪಡಿಸುವುದು ಆಯುರ್ವೇದದ ಧ್ಯೇಯವಾಗಿದೆ. ಭಾರತ ಸರ್ಕಾರ ಕೂಡ ಆರೋಗ್ಯವಂತರು ಆರೋಗ್ಯವಾಗಿರಲಿ, ರೋಗ ತಗುಲುವ ಸ್ಥಿತಿ ದೂರವಾಗಲಿ ಎಂದು ಸ್ವಚ್ಛತೆ, ಶೌಚಾಲಯ, ಶುದ್ಧ ಕುಡಿಯುವ ನೀರು, ಹೊಗೆ ಮುಕ್ತ ಅಡುಗೆ ಮನೆ, ಪೋಷಣೆಗೆ ಒತ್ತು ನೀಡಿ ಶ್ರಮಿಸುತ್ತಿದೆ ಎಂದರು. ದೇಶದ ಮೂಲೆ ಮೂಲೆಗಳಲ್ಲಿ ಇಂದು 1.5 ಲಕ್ಷಕ್ಕೂ ಅಧಿಕ ಯೋಗಕ್ಷೇಮ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ವಿಶೇಷವಾಗಿ 12,500ಕ್ಕೂ ಹೆಚ್ಚು ಆಯುಷ್ ಯೋಗಕ್ಷೇಮ ಕೇಂದ್ರಗಳಾಗಿದ್ದು ಆಯುರ್ವೇದ ಚಿಕಿತ್ಸೆಗೂ ಮುಡುಪಾಗಿರುತ್ತವೆ ಎಂದು ಹೇಳಿದರು. ಕೊರೋನಾದ ಈ ಸಂಕಷ್ಟದ ಸಮಯದಲ್ಲಿ ಆರೋಗ್ಯ ಮತ್ತು ಯೋಗಕ್ಷೇಮ ಜೊತೆಗೂಡಿದ ಭಾರತದ ಸಾಂಪ್ರದಾಯಿಕ ವಿದ್ಯೆ ಎಷ್ಟು ಪರಿಣಾಮಕಾರಿ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಕೊರೋನಾಗೆ ಯಾವುದೇ ಔಷಧ ಇಲ್ಲದಿದ್ದ ಕಾಲದಲ್ಲಿ ಭಾರತದ ಮನೆ ಮನೆಯಲ್ಲೂ ಅರಿಶಿನ, ಹಾಲು ಇತ್ಯಾದಿಯ ಕಷಾಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವರ್ಧಿಸಿಕೊಂಡರು. ಭಾರತದ ಇಂದಿನ ಈ ಉತ್ತಮ ಸ್ಥಿತಿಗೆ ಇದು ಕಾರಣ ಎಂದರು. ಕೊರೋನಾ ಸಮಯದಲ್ಲಿ ಆಯುರ್ವೇದ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗಿದೆ. ದೇಶೀಯ ಬಳಕೆ ಅಷ್ಟೇ ಅಲ್ಲದೆ ಕಳೆದ ಸೆಪ್ಟೆಂಬರ್ನಲ್ಲಿ ಆಯುರ್ವೇದ ಉತ್ಪನ್ನಗಳ ರಫ್ತು ಪ್ರಮಾಣವು 1.5 ಪಟ್ಟು ಅಂದರೆ ಶೇಕಡಾ 45ರಷ್ಟು ಹೆಚ್ಚಳವಾಗಿದೆ. ಸಾಂಬಾರ್ ಪದಾರ್ಥಗಳ ರಫ್ತಿನಲ್ಲೂ ಹೆಚ್ಚಳವಾಗಿದೆ. ಇದು ವಿಶ್ವದಾದ್ಯಂತ ಜನರಲ್ಲಿ ಆಯುರ್ವೇದದ ಬಗ್ಗೆ ಮತ್ತು ಭಾರತದ ಸಾಂಬಾರ್ ಪದಾರ್ಥಗಳ ಬಗ್ಗೆ ವಿಶ್ವಾಸದ ಹೆಚ್ಚಳದ ದ್ಯೋತಕವಾಗಿದೆ ಎಂದರು. 21ನೇ ಶತಮಾನದ ಆಧುನಿಕ ವಿಜ್ಞಾನದಿಂದ ಪಡೆದ ಮಾಹಿತಿಯನ್ನು ನಮ್ಮ ಪ್ರಾಚೀನ ವೈದ್ಯಕೀಯ ಜ್ಞಾನದೊಂದಿಗೆ ಸಂಯೋಜಿಸುವ ಮೂಲಕ ದೇಶದಲ್ಲಿ ಹೊಸ ಸಂಶೋಧನೆ ನಡೆಯುತ್ತಿದೆ ಎಂದ ಪ್ರಧಾನಿ, ಆಯುರ್ವೇದ ಜ್ಞಾನವನ್ನು ಪುಸ್ತಕಗಳು, ಗ್ರಂಥಗಳು ಮತ್ತು ಮನೆ ಮದ್ದಿನ ವ್ಯಾಪ್ತಿಯಿಂದ ಹೊರತರುವ ಮತ್ತು ಆಧುನಿಕ ಅಗತ್ಯಗಳಿಗೆ ಅನುಗುಣವಾಗಿ ಈ ಪ್ರಾಚೀನ ಜ್ಞಾನವನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಕೋವಿಡ್ ವಿರುದ್ಧ ಹೋರಾಡಲು ಇಂದು ಒಂದೆಡೆ ಭಾರತ ಲಸಿಕೆಗಳ ಪರೀಕ್ಷೆಯನ್ನು ನಡೆಸುತ್ತಿದೆ, ಮತ್ತೊಂದೆಡೆ ಆಯುರ್ವೇದ ಸಂಶೋಧನೆಯಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಹೆಚ್ಚಿಸುತ್ತಿದೆ ಎಂದರು. करीब 45% बढ़ा है. यही नहीं, मसालों के निर्यात में भी काफी बढ़ोतरी दर्ज की गई है. हल्दी, अदरक, ऐसी चीजें जो इम्यूनिटी बूस्टर मानी जाती हैं, उनका निर्यात अचानक इस तरह बढ़ना ये दिखाता है कि दुनिया में आयुर्वेदिक समाधानों और भारतीय मसालों पर विश्वास कितना बढ़ रहा है. मुझे विश्वास है कि जामनगर और जयपुर के ये दोनों संस्थान इस दिशा में भी लाभकारी सिद्ध होंगे. एक बार फिर से आप सभी को बहुत बहुत बधाई. आज छोटी दिवाली है, कल बड़ी दिवाली है. आपको, आपके परिवार को भी मेरी तरफ से इस दीपावली के पावन पर्व की अनेक अनेक शुभकामनाएं हैं. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರಾಸ್ ಗೆಬ್ರಿಯೋಸಿಸ್ ವಿಡಿಯೋ ಸಂದೇಶದಲ್ಲಿ ಸಾಂಪ್ರದಾಯಿಕ ವೈದ್ಯ ಪದ್ದತಿಗಳ ಮಹತ್ವದ ಬಗ್ಗೆ ಮಾತನಾಡಿ, ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಸಾಂಪ್ರದಾಯಿಕ ವೈದ್ಯ ಪದ್ದತಿಯ ಸಂಶೋಧನೆ, ಜನಪ್ರಿಯತೆಗೆ ಕೈಗೊಂಡಿರುವ ಕ್ರಮಗಳನ್ನು ಶ್ಲಾಘಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ ಭಾರತದಲ್ಲಿ ಸಾಂಪ್ರದಾಯಿಕ ವೈದ್ಯ ಪದ್ದತಿಯ ಜಾಗತಿಕ ಕೇಂದ್ರ ಸ್ಥಾಪಿಸಲಿದೆ ಎಂದು ಪ್ರಕಟಿಸಿದರು.
170 countries reported the use of traditional and complementary medicine, including Ayurveda. Earlier this week, I had the great honor of speaking with His Excellency Prime Minister Modi. I welcome the Prime Minister's strong commitment to universal health coverage through the Ayushman Bharat initiative and the use of evidence-based traditional and complementary medicine supported by the Ministry of Ayush. I'm pleased to announce that we have agreed to open a WHO ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ನ ಬ್ಯಾಟ್. ಇದರಲ್ಲಿ ನಾನು ಆಡ್ತೀನಿ. ಅರೆ, ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ರೇ, ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಜಾಗತಿಕ ಸ್ಥಿರತೆ, ಹಂಚಿಕೆಯ ಭದ್ರತೆ, ನಾವೀನ್ಯತೆಯ ಪ್ರಗತಿಗೆ ಬ್ರಿಕ್ಸ್ ದೇಶಗಳ ಸಹಯೋಗ ಎಂಬ ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯವಾಕ್ಯ ಪ್ರಸಕ್ತ ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. 8ನೇ ಬ್ರಿಕ್ಸ್ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವರುಗಳ ಮಟ್ಟದ ವರ್ಚುವಲ್ ಸಭೆ ಉದ್ದೇಶಿಸಿ ನವೆಂಬರ್ 17ರಿಂದ ರಷ್ಯಾದ ನೇತೃತ್ವದಲ್ಲಿ ನಡೆಯಲಿರುವ ಈ ಶೃಂಗಸಭೆಗೆ ಭಾರತ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು. ಇಂದು ನಡೆಯುತ್ತಿರುವ ಸಚಿವರುಗಳ ಮಟ್ಟದ ಸಭೆಯ ಈ ವೇದಿಕೆ ಸಮಕಾಲೀನ ಮಹತ್ವದ ವಿಷಯಗಳ ಬಗ್ಗೆ ಅರ್ಥಪೂರ್ಣ ಸಮಾಲೋಚನೆಗೆ ಹಾಗೂ ಸಹಕಾರಕ್ಕೆ ಉಪಯುಕ್ತವಾಗಿದೆ. ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗೆ ಸಾಂಸ್ಥಿಕ ಚೌಕಟ್ಟು ಒದಗಿಸಲು ಸಂಘಟಿತ ಸಹಕಾರ ನೀಡುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಈ ಸಭೆಯಲ್ಲಿ ಫಲಪ್ರದ ಚರ್ಚೆ ನಡೆಯಲಿ ಎಂದು ಶುಭ ಕೋರಿದರು. We need to discuss further ways and means to honor this collective commitment. I stand here to reiterate India's commitment and role in ensuring that this science, technology and innovation cooperation becomes an integral part and key priority of the overall partnership of BRICS nations. I look forward to a fruitful discussion. ಬಿಹಾರದಲ್ಲಿ ಬರುವ 15ರಂದು ಎನ್ಡಿಎ ಮಿತ್ರಪಕ್ಷಗಳ ಸಂಯುಕ್ತ ಸಭೆ ನಡೆಯಲಿದ್ದು ನೂತನ ಸರ್ಕಾರ ರಚನೆಯ ಕುರಿತಂತೆ ಸುದೀರ್ಘ ಚರ್ಚೆ ನಡೆಸಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಿಳಿಸಿದ್ದಾರೆ. ಎನ್ಡಿಎ ಮಿತ್ರಪಕ್ಷಗಳ ನಾಯಕರ ಔಪಚಾರಿಕ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಅವರು 15ರಂದು ಬಿಜೆಪಿ, ಜೆಡಿಯು, ಹಮ್ ಹಾಗೂ ವಿಐಪಿ ಪಕ್ಷಗಳ ನಾಯಕರು ಸಭೆ ಸೇರಿ ಚರ್ಚಿಸಿ ಸರ್ಕಾರ ರಚನೆಗೆ ರಾಜ್ಯಪಾಲರಿಗೆ ಹಕ್ಕು ಮಂಡನೆ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ದಿನಾಂಕ ನಿಗದಿ ಸೇರಿದಂತೆ ಮುಂದಿನ ಮಾರ್ಗೋಪಾಯಗಳ ಬಗ್ಗೆ ನಿರ್ಧರಿಸುವುದಾಗಿ ತಿಳಿಸಿದರು. ಎನ್ಡಿಎ ನಾಯಕರಾದ ಸುಶೀಲ್ ಮೋದಿ, ಭೂಪೇಂದ್ರ ಯಾದವ್ ಮತ್ತಿತರರು ಉಪಸ್ಥಿತರಿದ್ದರು. ये जरूरी है चुनाव हो गया और जो भी इलेक्टेड लोग हैं उसका नोटिफिकेशन हो गया, इसलिए वर्तमान जो हाउस असेंबली विधानसभा को भंग करना पड़ेगा, ये करना पड़ता है। तो आज उसकी बैठक होगी। ಶ್ರೀರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ ಬಳಿಕ ಮತ್ತು ರಾಮಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆಯ ತರುವಾಯ ನಡೆಯುತ್ತಿರುವ ಪ್ರಥಮ ದೀಪಾವಳಿಯ ಸಂದರ್ಭದಲ್ಲಿ ತೇಲುತ್ತಿರುವ ಅಯೋಧ್ಯೆ 5 ಲಕ್ಷಕ್ಕೂ ಅಧಿಕ ದೀಪ ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ಝಗಮಗಿಸುತ್ತಿದೆ. और उन्होंने भी जो है तमाम अहले वतन को ये बताता है कि हर वर्ग, हर समुदाय ವೈಭವದ ದೀಪಾವಳಿಯ ಅಂಗವಾಗಿ ಸರಯೂ ನದಿಯ ಇಕ್ಕೆಲಗಳಲ್ಲಿ 5 ಲಕ್ಷ ದೀಪೋತ್ಸವಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. मधुर माहौल है और ये देखिए दृश्य सामने से निर्धारित है, परंतु अगर कोई 150 दिए जला पा रहा है तो यह एक कीर्तिमान उसके
ಇದಕ್ಕೂ ಮುನ್ನ ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮರ ವೇಷಧಾರಿಗಳಿಗೆ ಪಟ್ಟಾಭಿಷೇಕ ಹಾಗೂ ಪೂಜಾ ವಿಧಿಗಳು ಜರುಗಿದಾಗ ಶ್ರೀರಾಮ ಜನ್ಮಭೂಮಿಗೆ ರಾಮಾಯಣದ ಗತವೈಭವ ಮರಳಿತ್ತು. Chief Minister of Uttar Pradesh, Governor of Uttar Pradesh, all geared up for grand Diwali celebrations, and whole city has been decorated with. ಬಳಿಕ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಅಯೋಧ್ಯೆಯ ದೇವಾಲಯಗಳಲ್ಲಿ ದೀಪಾರತಿ ನೆರವೇರಿಸಿದರು. आएंगे राम की पैड़ी और आप देख रहे हैं राम की पैड़ी पर वो आ चुके हैं उस रास्ते पर. ಬೆಳಕಿನ ಹಬ್ಬ ದೀಪಾವಳಿ ಈ ಬಾರಿ ಸರಳ ಮತ್ತು ಪರಿಸರ ಸ್ನೇಹಿಯಾಗಿ ಆಚರಣೆಗೊಳ್ಳುತ್ತಿದೆ. ರಾಜ್ಯದ ಹಲವೆಡೆ ಸಿದ್ದತೆಗಳು ನಡೆದಿದ್ದು ಮಾರುಕಟ್ಟೆಗಳಲ್ಲಿ ದೇಶಿ ವಸ್ತುಗಳ ಮಾರಾಟ ಭರದಿಂದ ಸಾಗುತ್ತಿದೆ. ಮಣ್ಣಿನ ಹಣತೆಗಳು, ಗೃಹಾಲಂಕಾರ ಹಾಗೂ ಇತರ ವಸ್ತುಗಳನ್ನು ಗ್ರಾಹಕರು ಕೊಂಡುಕೊಳ್ಳುತ್ತಿದ್ದಾರೆ. ಹೀಗಾಗಿ ದೇಶಿ ವಸ್ತುಗಳ ವ್ಯಾಪಾರ ಹೊಸ ನಿರೀಕ್ಷೆ ಹುಟ್ಟಿಸಿದೆ. ವಿಜಯಪುರದಲ್ಲಿ ಹಬ್ಬದ ಸಿದ್ದತೆ ಭರದಿಂದ ಸಾಗಿದ್ದು ಸ್ಥಳೀಯವಾಗಿ ಉತ್ಪಾದಿಸಿದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿದೆ. ಡಿಡಿ ನ್ಯೂಸ್ನೊಂದಿಗೆ ವ್ಯಾಪಾರಿ ತಿಪ್ಪವ್ವ ಕುಂಬಾರ ತಾವು ವಿವಿಧ ರೀತಿಯ ಮಣ್ಣಿನ ಹಣತೆಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ಈ ಬಾರಿ ಹೆಚ್ಚು ಹಣತೆಗಳು ಮಾರಾಟವಾಗುತ್ತಿವೆ ಎಂದರು. ಪಣತಿ ಅದಾವ್ರಿ, ಆಕಾಶಪಟ್ಟಿ ಅದಾವ್ರಿ, ಎಲ್ಲ ಶೋಕೇಸ್ ಅದು ಎಲ್ಲ ಇಟ್ಟೇವ್ರಿ. ನಾವು ಮಣ್ಣಿನೂ ಅದಾವ್ರಿ, ಚಲೋ ಚಲೋ ಮಾಲ್. ವೋಕಲ್ ಫಾರ್ ಲೋಕಲ್ ಅನ್ನುವಂತ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಸರಳ ಮತ್ತು ಪರಿಸರ ಸ್ನೇಹಿ ದೀಪಾವಳಿ ಆಚರಣೆ ಮಾಡಲು ನಿರ್ಧರಿಸಿರುವುದು ಶ್ಲಾಘನೀಯವಾದದ್ದು. ಇದರಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗುವುದರ ಜೊತೆಗೆ ಸ್ಥಳೀಯ ದೇಶಿ ವಸ್ತುಗಳ ಮಾರಾಟಗಾರರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಬಯಲುಸೀಮೆಯ ಕೋಲಾರದಲ್ಲಿ ಹಬ್ಬದ ಸಡಗರ ಕಾಣುತ್ತಿದೆ. ಮಾರುಕಟ್ಟೆಯಲ್ಲಿ ಜನರು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ದೇವರು ಮುಕ್ಕೊಂಡಿರ್ತಾರೆ. ಮಡಿಕೆ ವ್ಯಾಪಾರಿ ಲಕ್ಷ್ಮಯ್ಯ, ಕುಂಬಾರಿಕೆಯಲ್ಲಿ ತೊಡಗಿರುವ ನಾವು ತಯಾರಿಸಿರುವ ಮಣ್ಣಿನ ಹಣತೆಗಳಿಗೆ ಈ ಬಾರಿ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಮತ್ತೆ ಸ್ಟ್ಯಾಂಡ್ ಒಂದು 3, 4, 5 ಈ ಮಹಾಮಂಗಳಾರತಿ ಆಗುವಾಗ ಎತ್ತಾರೆ ದೇವರಿಗೆ, ಆ ತರ ದೀಪಗಳಿದ್ದಾವೆ. ಅದು ದೇವರ ಮನೆಯಲ್ಲಿ ಅಂಟಿಸ್ತಾರೆ. ಈ ತರ ಗಂಟೆಗಳು, ಈ ಜಂಡನ ಅನ್ನೋ ಗಂಟೆಗಳಿರ್ತವೆ, ಎಲ್ಲ ಮಣ್ಣಿಂದ ಮಾಡಿರೋ ದೀಪಗಳೇ ಅವೆಲ್ಲ. ಈ ಸಲ ಒಂದು 200 ಗ್ರಾಹಕಿ ಸುಮಾ ತೂರಂಡಹಳ್ಳಿ, ಈ ಬಾರಿಯ ದೀಪಾವಳಿಯನ್ನು ಸರಳವಾಗಿ ಹಣತೆ ಹಚ್ಚುವ ಮೂಲಕ ಸುಂದರವಾಗಿ ಆಚರಿಸುತ್ತೇವೆ ಎಂದರು. ಹೋಗಿ ದೀಪನ ಹಚ್ಚಿ, ವಾರವಾರನ ದೀಪ ಹಚ್ಚಿ ಕತ್ತಲನ್ನು ಓಡಿಸ್ಬಿಟ್ಟು ಬೆಳಕಿನ ಕಡೆಗೆ ಹೋಗ್ಬೇಕು ಅಂತ ದೇವರಲ್ಲಿ ವರ್ಷ ಕೇಳ್ಕೊಂತೀವಿ. ಇದರಿಂದ ಏನಾಗುತ್ತೆ? ಕೋಲಾರ ವಿಭಾಗದ ಪರಿಸರ ಅಧಿಕಾರಿ ರಾಜಶೇಖರ್, ಸರಳ ಮತ್ತು ಪರಿಸರ ಸ್ನೇಹಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಿಸುವುದರಿಂದ ಪರಿಸರ ಮಾಲಿನ್ಯ ತಡೆಯುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಈ ಗ್ರೀನ್ ಪಟಾಕಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಗ್ರೀನ್ ಪಟಾಕಿಗಳಿಗೆ ಕೆಲವು ಕಂಪನಿಗಳಿಗೆ ಮಾತ್ರ ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿರುತ್ತದೆ. ಐಎಂಎ ಠೇವಣಿ ವಂಚನೆ ಹಗರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರು ಹಣ ಹಿಂಪಡೆಯಲು ಅರ್ಜಿ ಸಲ್ಲಿಸುವಂತೆ ಪ್ರಕರಣದ ತನಿಖಾಧಿಕಾರಿ ಹರ್ಷಗುಪ್ತಾ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಇದೇ 25ರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದ್ದು 1 ತಿಂಗಳೊಳಗೆ ಸಂತ್ರಸ್ತರು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಈ ಕುರಿತಾಗಿ ಸಂತ್ರಸ್ತರ ವಿಳಾಸಕ್ಕೆ ಮಾಹಿತಿ ರವಾನಿಸುವುದರ ಜೊತೆಗೆ ಅನೇಕರ ಮೊಬೈಲ್ ದೂರವಾಣಿಗೆ ಸಂದೇಶ ಕಳುಹಿಸಲಾಗಿದೆ. ಹೆಚ್ಚಿನ ಜನರಿಗೆ ಈ ಕುರಿತು ಮಾಹಿತಿ ತಲುಪಬೇಕಿದೆ ಎಂದು ಅವರು ತಿಳಿಸಿದರು. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಧಿತರ ನೆರವಿಗೆ ಸಹಾಯವಾಣಿ ತೆರೆಯಲಾಗಿದ್ದು 4688595 ಕರೆ ಮಾಡಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಬಹುದು ಎಂದರು. ಎಲ್ಲ ಡೆಪಾಸಿಟರ್ಸ್ ಮೊಬೈಲ್ ನಂಬರ್ ತಗೊಂಡಿದ್ದೇವೆ. ಆ ಮೊಬೈಲ್ ನಂಬರಿಗೆ ಒಂದು SMS ಸಂದೇಶ ಕಳಿಸ್ತಾ ಇದ್ದೇವೆ. SMS ಸಂದೇಶದಲ್ಲಿ ಅವರಿಗೆ ಕ್ಲೇಮ್ದು ಯಾವ ರೀತಿ ದಿನಾಂಕ ಇದೆ, ಕೊನೆ ದಿನಾಂಕ ಇದೆ, ಆ ಮಾಹಿತಿ ಕಳಿಸ್ತೇವೆ. SMS ಸಂದೇಶ ಜೊತೆಗೆ ಒಂದು ಪ್ರೀ ರೆಕಾರ್ಡೆಡ್ ವಾಯ್ಸ್ ಕಾಲ್, ಅದು ಕೂಡ ಅದೇ ನಂಬರಿಗೆ ಕಳಿಸ್ತೇವೆ. ಸೊ ಪ್ರೀ ರೆಕಾರ್ಡೆಡ್ ಒಂದು ಕಾಲ್ ಹೋಗ್ತದೆ, ಯಾಕಂದ್ರೆ SMS ಎಲ್ಲರೂ ಓದುವುದಿಲ್ಲ. ಸೊ ಒಂದು ಕಾಲೇ ಹೋಗ್ತದೆ ಪ್ರತಿ ನಂಬರಿಗೆ.
ಕೊರೋನಾ ಸಂಕಷ್ಟದ ಬಳಿಕ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಯಥಾಸ್ಥಿತಿಗೆ ಮರಳುತ್ತಿದ್ದು ಕಾರವಾರದ ಯುದ್ಧ ನೌಕಾ ಮ್ಯೂಸಿಯಂ ಸಾರ್ವಜನಿಕ ವೀಕ್ಷಣೆಗೆ ಪುನರಾರಂಭಗೊಂಡಿದೆ. ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆಯನ್ನು 1871ರ ಪಾಕಿಸ್ತಾನ ವಿರುದ್ಧದ ಯುದ್ದದ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದ್ದು ಇದನ್ನು ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿದೆ. ಸೇನಾ ಸ್ಫೂರ್ತಿಯ ಪ್ರತೀಕವಾಗಿರುವ ಈ ಯುದ್ಧ ನೌಕೆ ಹೆಚ್ಚಿನ ಯುವ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈಗ ಮೊದಲನೇ ಬಾರಿಗೆ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಡಾ ಹರೀಶ್ ಕುಮಾರ್ ಕೊರೋನಾ ಸೋಂಕಿನ ನಡುವೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಜಿಲ್ಲಾಡಳಿತ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ. ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಆದ್ಯತೆ ನೀಡಿದೆ ಎಂದರು. ನಂತರದ ದಿನಗಳಲ್ಲಿ ಪುನಃ ಮೊದಲ ಸ್ಥಿತಿಗೆ ತರಲಿಕ್ಕೆ ಜಿಲ್ಲಾಡಳಿತದಿಂದ ವ್ಯಾಪಕವಾದಂತಹ ಕ್ರಮ ಕೈಗೊಂಡಿದ್ದೀವಿ. ಯಾವುದೇ ರೀತಿಯಲ್ಲಿ ಕೋವಿಡ್ನ ಪೂರ್ವ ಮುಂಜಾಗ್ರತೆ ಏನಿದೆ ಅದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಜೀವದೊಟ್ಟಿಗೆ ಜೀವನ ನಡಿಬೇಕು ಅಂತ ಹೇಳುವ ಕಾರಣಕ್ಕೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ. ಐಎನ್ಎಸ್ ಚಾಪೆಲ್ ಇದೊಂದು ಮ್ಯೂಸಿಯಂ ನಿರ್ವಾಹಕ ವಿಜಯ್ ನಾಯಕ್ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆಯ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ನೌಕೆಯ ಇತಿಹಾಸ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಐಎನ್ಎಸ್ ಚಾಪೆಲ್ ಫ್ರಿಗೇಡ್ ಓಸಾ 2 ಕ್ಲಾಸ್ ಮಿಸೈಲ್ ಬಟ್ ಟೋಟಲಿ 275 ಟನ್ ವೇಟ್ ಇದೆ. ಲಕ್ಷಾಂತರ ಪ್ರವಾಸಿಗರು ಇದನ್ನ ವೀಕ್ಷಣೆ ಮಾಡಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮತ್ತು ಯುವಜನತೆ ಸಹ ನೇವಿ ಸೇರುವ ನಿಟ್ಟಿನಲ್ಲಿ ಇದೊಂದು ಉತ್ತಮ ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲೂ ಇದೊಂದು ಉತ್ತಮ ಕಾರ್ಯವಾಗಿದೆ. ಪ್ರವಾಸಿ ಸೌಜನ್ಯ ಹೊರಗಿನಿಂದ ನೋಡಲು ಅತ್ಯಾಕರ್ಷಕವಾಗಿರುವ ಯುದ್ಧ ನೌಕೆಯ ಒಳಾಂಗಣವೂ ಸಹ ಅಷ್ಟೇ ಕುತೂಹಲ ಮೂಡಿಸುತ್ತದೆ ಎಂದರು. ಸುರಕ್ಷತಾ ಕ್ರಮಗಳನ್ನು ಪಾಲಿಸ್ತಾ ಇರೋದ್ರಿಂದ ನೀವು ಬನ್ನಿ ನೋಡಿ, ಅದ್ಭುತವಾಗಿದೆ. ಏನಿದು, ಯಾವ ಭಾಗ ಇದು, ಎಲ್ಲಾನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಡೆಮೋ ಇಟ್ಟಿದ್ದಾರೆ ಒಳಗಡೆ. ಮತ್ತೋರ್ವ ಪ್ರವಾಸಿ ಜಯಂತ್ ವಿಶೇಷ ಯುದ್ಧ ನೌಕೆಯ ವೀಕ್ಷಣೆಯೊಂದಿಗೆ ಅದರ ಕಾರ್ಯನಿರ್ವಹಣೆ ಮಾಹಿತಿಯೂ ದೊರೆಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ಒಳಗೆ ಹೋದ್ಮೇಲೆ ಎಲ್ಲ ಗೊತ್ತಾಯ್ತು ಅವರು ಏನ್ ಮಾಡಿದ್ದಾರೆ, ಯುದ್ಧದೆಲ್ಲ ಅವರಿಂದ ಎಲ್ಲ ಬರೆದಿಟ್ಟಿದ್ದಾರೆ ಒಳಗಡೆ, ಓದಿ ಎಲ್ಲ ತಿಳಿಬಹುದು. ಹಿರಿಯ ಪತ್ರಕರ್ತ ಬೆಳಗೆರೆ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. ಸಂಯುಕ್ತ ಕರ್ನಾಟಕ, ಕರ್ಮವೀರ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಅವರು ನಂತರ ತಮ್ಮದೇ ವಾರಪತ್ರಿಕೆ ಹಾಯ್ ಬೆಂಗಳೂರು ಪತ್ರಿಕೆ ಆರಂಭಿಸಿ ಜನಪ್ರಿಯರಾಗಿದ್ದರು. ಅಲ್ಲದೆ ಕಾದಂಬರಿ, ಅನುವಾದ, ಕಥಾ ಸಂಕಲನ, ಅಂಕಣ ಬರಹ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಅವರಿಗೆ ಸಂದಿದ್ದವು. ಮೃತರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಬೆಂಗಳೂರಿನ ಬನಶಂಕರಿಯಲ್ಲಿ ಇಂದು ಸಂಜೆ ನೆರವೇರಿತು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಕೇರನ್, ಉರಿ, ದಾವರ್ ಮತ್ತು ನೌಗಾಮ್ ವಲಯದಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ದಾಳಿ ನಡೆಸಿದ ಪಾಕಿಸ್ತಾನದ ಪಡೆಗಳಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿದ್ದು ಪಾಕಿಸ್ತಾನದ 6 ರಿಂದ 7 ಯೋಧರು ಮೃತಪಟ್ಟಿದ್ದು 10 ರಿಂದ 12 ಯೋಧರು ಗಾಯಗೊಂಡಿರುವುದಾಗಿ ವರದಿಯಾಗಿದೆ. ಭಾರತದ ನಾಗರಿಕ ತಾಣಗಳನ್ನು ಗುರಿಯಾಗಿರಿಸಿಕೊಂಡು ಪಾಕ್ ನಡೆಸಿದ ದಾಳಿಯಲ್ಲಿ ಭಾರತದ 4 ವೀರ ಯೋಧರು ಸಹ ಹುತಾತ್ಮರಾಗಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಭಾರತದ ದಾಳಿಯಿಂದಾಗಿ ಪಾಕಿಸ್ತಾನದ ಕಡೆಯ ಬಂಕರ್ಗಳು, ಉಗ್ರರ ಉಡಾವಣಾ ತಾಣಗಳು ಧ್ವಂಸವಾಗಿವೆ. ಪಾಕಿಸ್ತಾನದ ಪರ್ವತ ಶ್ರೇಣಿಯಲ್ಲಿ ಸ್ಫೋಟಕಗಳ ದಟ್ಟ ಧೂಮ ಬರಿಗಣ್ಣಿಗೆ ಗೋಚರಿಸುತ್ತಿತ್ತು. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿ, ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ದಾವಣಗೆರೆಯಲ್ಲಿ ಕನಿಷ್ಠ 14.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಗುರ ಮಳೆ ನಿರೀಕ್ಷೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಮಳೆ ನಿರೀಕ್ಷೆ. ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕಿದ ವಾತಾವರಣ ಸಾಧ್ಯತೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿಗೆ ಸರ್ಕಾರದ ಆದ್ಯತೆ, ಕುಡಿಯುವ ನೀರು, ಮೂಲಸೌಕರ್ಯ ವೃದ್ಧಿಗೆ ಹೆಚ್ಚಿನ ಅನುದಾನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಲಸಿಕೆ 3ನೇ ಹಂತದ ಪ್ರಯೋಗ ಪ್ರಗತಿ, ಮಾರ್ಚ್ ಏಪ್ರಿಲ್ ವೇಳೆಗೆ ಲಭ್ಯ ಸಾಧ್ಯತೆ, ಡಾ ಕೆ ಸುಧಾಕರ್ ವಿಶ್ವಾಸ.
ಆಯುರ್ವೇದ ವೈದ್ಯಕೀಯ ಪದ್ಧತಿಗೆ ಉತ್ತೇಜನ, ದೇಶದಲ್ಲಿ 12,000ಕ್ಕೂ ಅಧಿಕ ಆಯುಷ್ ಯೋಗಕ್ಷೇಮ ಕೇಂದ್ರಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ, ಭಾರತ ಪಡೆಗಳಿಂದ ತಕ್ಕ ಪ್ರತ್ಯುತ್ತರ, ನೆರೆ ರಾಷ್ಟ್ರದ 6 ಸೈನಿಕರು ಹತ. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ, ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.